ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮಂಗಳ ಇಡೀ ನವಗ್ರಹಗಳಲ್ಲಿ ಕೊನೆಯ ಗ್ರಹ ಮಂಗಳ ಅಂತಂದರೆ ವೆರಿ ಪವರ್ಫುಲ್ ಪ್ಲಾನೆಟ್. ಸೂರ್ಯನಷ್ಟೇ ಅಧಿಕವಾದಂತಹ ಶಕ್ತಿ ಉಳ್ಳವನು ಮಂಗಳ, ಯುದ್ಧಕಾರಕ ಗ್ರಹ. ಇಲ್ಲಿ ವಿಶೇಷವಾಗಿ ಒಂದು ಗ್ರಹ ದುರ್ಬಲವಾದಾಗ, ಆ ಗ್ರಹ ಸ್ಥಿತಿ ಪಾಪಗಳ ಜೊತೆ ಸಂಯೋಗ ಆಗಿ ಮಾರಕವಾದಾಗ ವ್ಯಕ್ತಿಯ ಜನನ ಕಾಲದಿಂದ ಹಿಡಿದು ಕೊನೆಯ ಮುದಿತನದವರೆಗೂ ಕೂಡ ಹಲವಾರು ಬಾಧೆಗಳನ್ನು ಆಯಾ ನಿರ್ದಿಷ್ಟ ಗ್ರಹಗಳ ಪಾಪಗ್ರಹಗಳ ಸಮ್ಮಿಲನದಿಂದ ವ್ಯಕ್ತಿ ಅನುಭವಿಸ್ತಾನೋದಕ್ಕೆ ಇವತ್ತು ಸ್ತ್ರೀಯರು ಏನು ಕಮ್ಮಿ ಇಲ್ಲ, ಪುರುಷರು ಏನು ಕಮ್ಮಿ ಇಲ್ಲ. ಅದರಲ್ಲಿ ಈ ಪುರುಷ ಪ್ರಧಾನ ವ್ಯಕ್ತಿಗಳಿಗೆ ಇದು ಬಹಳ ಅತ್ಯಂತ ನೋವನ್ನು ಕೊಡ್ತಕ್ಕಂತಹ ಸಂಗತಿ ಅಂತಂದರೆ ಈ ಕುಜನ ಮಾರಕತ್ವ ರೋಗ ಬಾಧೆಗಳು. ಶನಿ ದೀರ್ಘಾವಧಿ ರೋಗಗಳು ಕೊಟ್ಟರೆ ಇವನು ಸಡನ್ನ ಕೊಡ್ತಾನೆ. ಸಡನ್ ಹೆಂಗೆ ಕೊಡ್ತಾನೆ ಅಂತಂದರೆ ಯಾರಿಗೂ ಬೇಡ ಅಂತ ಒಂದು ಕಷ್ಟಗಳನ್ನು ಇವನು ಕೊಡ್ತಾನೆ. ಯಾವಾಗ ಮಾರಕಾಧಿಪತಿಯಾಗಿ ಪಾಪಗ್ರಹಗಳ ಜೊತೆ ಸೇರ್ಕೊಂಡಾಗ ಅದನ್ನು ತಿಳ್ಕೊಳ್ಳೋದು ಹೆಂಗೆ? ಜಾತಕವನ್ನು ಬರೆಸಿದಾಗ ಆ ಪ್ಲೇಸ್ಮೆಂಟ್ಗಳ ಆಧಾರದ ಮೇಲೆ ನಾವು ನಿರ್ಧರಿತವಾಗಿರ್ತಕ್ಕಂಥ ಗ್ರಹಗಳನ್ನು ನೋಡ್ಕೋಬೇಕು, ನಕ್ಷತ್ರ ಕಾರಕತ್ವಗಳನ್ನು ನೋಡ್ಕೋಬೇಕು. ಯಾಕಂದರೆ ಇಂದಿನ ಕಾರ್ಯಕ್ರಮದಲ್ಲಿ ಒಂದೊಂದು ನಕ್ಷತ್ರಗಳಿಗೂ ನೀಚರಾಗಿರ್ತಕ್ಕಂಥ ಕುಜನ ಸಂಯೋಗ ಆದಾಗ ನಿರ್ದಿಷ್ಟವಾದಂತಹ ಸಮಸ್ಯೆಗಳು ಏನು ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೆ ಇಲ್ಲಿ ಡೈರೆಕ್ಟು ನಂಬರ್ 9, 18, 27 ಯಾರ್ಯಾರು ಹುಟ್ಟಿದ್ದೀರಾ ಅವ್ರು ಎಲ್ರಿಗೂ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಕಾಯಿಲೆ ಕಸಾಲೆಗಳು ಈ ಸಂಖ್ಯೆಯಿಂದ ಬರಬಹುದು ಅನ್ನೋ ತಗೊಂಡಾಗ ಮೊದಲು ಇದರ ಪ್ರಕೃತಿ ತಿಳ್ಕೋಬೇಕು. ಯಾವ ಪ್ರಕೃತಿ? ಇದು ವಾತವೋ, ಪಿತ್ತವೋ, ಕಫವೋ ಅಂತ. ಆದರೆ ಇದು ಮಂಗಳ ಅಂತಕ್ಕಂಥನು ಪಕ್ಕ ಪಿತ್ತ ಪ್ರಕೃತಿ. ಅಂದರೆ ಮಂಗಳ ಅಂತಕ್ಕಂಥನು ಪಿತ್ತ ಪ್ರಕೃತಿ ಅಂದರೆ ಉಷ್ಣ ಸಂಬಂಧಪಟ್ಟಂಥ ದೇಹ ಉಳ್ಳವನು ಅಂತ. ಈಗ ವೃಶ್ಚಿಕ ಲಗ್ನದಲ್ಲಿ ನೀವೇನೋ ಹುಟ್ಟಿದ್ರೆ, ಮೇಷ ಲಗ್ನದಲ್ಲಿ ನೀವೇನು ಹುಟ್ಟಿದ್ರೆ, ಅಥವಾ ಸಿಂಹ ರಾಶಿಯಲ್ಲಿ ಹುಟ್ಟಿದ್ರೆ ನಿಮ್ಮ ದೇಹ 100% ಉಷ್ಣ ಸಂಬಂಧಪಟ್ಟಂಥ ದೇಹ. ಅಲ್ಲಿಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಚಿಂತನೆಗಳೇ ಇಲ್ಲ ಮತ್ತು ಅದು ಅರಿವೇ ಇಲ್ಲ. ಯಾವಾಗೋ ಒಂದ್ಸರಿ ಪ್ರಾಬ್ಲಮ್ ಆಯಿತು ಅಂತಂದರೆ ನನಗೆ ಸಿಕ್ಕಾಬಟ್ಟೆ ಟೆನ್ಷನ್, ಒತ್ತಡ, ಟೆನ್ಷನ್, ಏನು ಮಾಡೋಕ್ಕಾಗಲ್ಲ, ನನಗೆ ಕಂಟ್ರೋಲೇ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥದ್ದು. ಪಿತ್ತ ಪ್ರಧಾನ ಸಂಬಂಧಪಟ್ಟಂತಹ ವ್ಯಾಧಿಗಳು ಹಲವಾರು ಬರ್ತಕ್ಕಂಥದ್ದು. ಅದಾದ ಮೇಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂತಹ ಹಲವಾರು ಕಾಯಿಲೆಗಳಲ್ಲಿ ಇದು ಈ BP ಅಂತಕ್ಕಂಥದ್ದು ಭಾಳ ಸಾಮಾನ್ಯವಾದ ಕಾಯಿಲೆ ಆಗಿಬಿಟ್ಟಿದೆ. BP, ಬ್ಲಡ್ ಪ್ರೆಷರ್. ಜೊತೆ ಇನ್ನೊಂದಿದೆ ಲೋ ಬ್ಲಡ್ ಪ್ರೆಷರ್ ಅಂತೇಳಿ, ಲೋ BP ಅಂತ. ಅಲ್ಲಿಗೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಈ BPಗೂ ಲೋ BPಗೂ ಏನು ಸಂಬಂಧ ಅಂತ. ಕುಜನಿಗೂ ಇದಕ್ಕೂ ಸಂಬಂಧ ಇದೆ. ಯಾಕಂದರೆ ನಾವಾಗಲೇ ಹೇಳ್ದಂಗೆ ಈ ಪಿತ್ತ ಸಮಾನವಾಗಿರ್ತಕ್ಕಂಥ ವ್ಯಾಧಿಗಳಿಗೆ ಕಾರಕರ್ತನಾಗಿರ್ತಕ್ಕಂಥನು ಮಂಗಳ, ಹಾಗೆ ರಕ್ತಕ್ಕೆ ಅಧಿಪತಿಯಾಗಿರ್ತಕ್ಕಂಥನು ಮಂಗಳನೇ. ಮಂಗಳ ನೀಚನಾಗ್ಬಿಟ್ರೆ BP ಶುರು, ಬರೆದಿಟ್ಕೊಳ್ಳಿ. ಬಟ್ ಎಷ್ಟು ಜನ ಗೊತ್ತು BP ಮಾತ್ರೆ ತಗೊಳ್ಳೋದು ಗೊತ್ತಿದೆ? ಯಾವಾಗ? ವರ್ಷಾನುಗಟ್ಲೆ, ತಿಂಗಳಾರುಗಟ್ಲೆ, ಒಂದಲ್ಲ ಒಂದು ಅದು ಆಯುರ್ವೇದ ಆಯಿತು, ಇಂಗ್ಲೀಷ್ ಆಯಿತು, ಹೋಮಿಯೋಪತಿ ಆಯಿತು, ಅಲೋಪತಿ ಆಯಿತು, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ತಗೊಳ್ಳೋದು, ನುಂಗೋದು, ಸುಮ್ಮನೆ ಇರೋದು. ಕೇಳಿದ್ರೆ ನನಗೆ BP ಇದೆಪ್ಪ, ಹುಷಾರ ಮಾತಾಡು ಅನ್ನೋದು. ಆದರೆ ಆ BP ಎಲ್ಲಿಂದ ಉತ್ಪನ್ನ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಅದಕ್ಕೆ ದೇಹದ ಎಲ್ಲ ಭಾಗಗಳದ್ದು ಕೂಡ ಪ್ರತಿನಿಧಿಸ್ತಕ್ಕಂತಹ ಈ ಗ್ರಹಗಳ ಒಂದು ಲೆಕ್ಕಾಚಾರವನ್ನು ತಿಳ್ಕೊಂಡಾಗ, ನಾವೊಂದಷ್ಟು ವೈದಿಕ ಪರಿಹಾರಗಳನ್ನು ಮಾಡ್ಕೊಂಡಾಗ, ಜೊತೆಗೆ ಒಂದಷ್ಟು ವೈದ್ಯಕೀಯ ಚಿಕಿತ್ಸೆಗಳು ತೆಗೆದುಕೊಂಡಾಗ ಯಾವ BPನೂ ಪರ್ಮನೆಂಟಾಗಿ ಇರಲ್ಲ ನಮ್ಮ ದೇಹದಲ್ಲಿ. ಆಗ ಬರುತ್ತೆ, ಅದು ಹೋಗುತ್ತೆ. ಆದರೆ ಎಷ್ಟು ಜನ ಗೊತ್ತು BPಗೂ ಮಂಗಳನಿಗೂ ಸಂಬಂಧ ಇದೆ ಅಂತ? ಗೊತ್ತಿಲ್ಲ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಆಕ್ಸಿಡೆಂಟ್. ನಾನು ಆಗಲೇ ಹೇಳಿದೆ, ಶನಿ ನಿಧಾನ ಕೊಡಿತಲ್ಲಿ ತಡ್ಕೋಬೋದು. ಆದರೆ ಈ ಮಹಾನ್ ಭಾವ ಏನು ಮಾಡ್ತಾನೆ, ಕಂಡಲ್ಲಿ ಗುಂಡು, ಸೂಟ್ ಅಟ್ ಸೈಟ್, ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಆಕ್ಸಿಡೆಂಟ್ಗೆ ಕಾರಣಕರ್ತ ಆಗಿರ್ತಕ್ಕಂಥನೇ ಮಂಗಳ. ಅಲ್ಲಿಗೆ ನನಗೇನು ಕಾಯಿಲೆ ಇಲ್ಲಪ್ಪ, ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ ಅಂತ ಹೋಗ್ದಂತಂದರೆ ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ತಣ್ಣ ಮಲಗಿಸ್ಬಿಡ್ತಾನೆ. ನಾವು ಮೊನ್ನೆ ಇತ್ತೀಚೆಗೆ ಒಬ್ಬ ನಟಂದು ಕೂಡ ನೋಡಿದ್ವಿ. ರಾತ್ರಿ 11:30 ಮೆಡಿಕಲ್ ಶಾಪ್ಗೆ ಹೋಗ್ತಿದ್ರು, ಬಿದ್ದರು ಗಾಡಿನಲ್ಲಿ ಹೋಗ್ತಾ ಅಂತ. ಅದು ಶನಿವಾರ ಬಿದ್ದಿರೋದು. ನೋಡಿ ಎಷ್ಟೊಂದು ಲೆಕ್ಕಾಚಾರಗಳಿದ್ದಾವೆ ಅಂತಂದರೆ, ಶನಿವಾರ ಹಾಸ್ಪಿಟ್ಲಿಗೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೆನ್ನೆ ಕಾರ್ಯಕ್ರಮ ಕೂಡ ಹೇಳಿದೆ ನಿಮಗೆ.
ಆದರೆ ಶನಿವಾರ ಬಿದ್ದಿರ್ತಕ್ಕಂಥವ್ರು, ಶನಿವಾರ ಕೊಲೆ ಆಗಿರ್ತಕ್ಕಂಥವ್ರು, ಶನಿವಾರ ಅಡ್ಮಿಟ್ ಆಗಿರ್ತಕ್ಕಂಥವ್ರು, ಶನಿವಾರ ಸರ್ಜರಿ ಆಗಿರ್ತಕ್ಕಂಥವ್ರು ಯಾವ್ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀರ ಅನ್ನೋದನ್ನು ನೀವು ರಿಸರ್ಚ್ ಮಾಡಿ. ನಾವೆಲ್ಲ ಮಾಡಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಅವ್ರು ಬೇಕಂತ ಅವ್ರು ಬಿದ್ರ 11 ಗಂಟೆ ರಾತ್ರಿನಲ್ಲಿ ಅಂತಂದರೆ ಬೇಕಂತ ಯಾರು ಬೀಳಲಿಲ್ಲ, ಬೀಳಿಸ್ತದೆ. ಬೇಕಂತ ಹೋಗಿ ಅವ್ರು ಕನ್ಸ್ಕೊಂಡಿದ್ರ ಹೋಗಿ ಅಡ್ಮಿಟ್ ಆಗ್ತೀನಿ ಶನಿವಾರ ಅಂತ ಕನ್ಸ್ಕೊಂಡಿದ್ರ? ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಕನ್ಸ್ಕೊಂಡಿದ್ರ? ಖಂಡಿತ ಕನ್ಸ್ಕೊಂಡಿರಲಿಲ್ಲ. ಆದರೆ ಬಂದಿರೋದು ಯಾವುದು? ಗಂಡಾಂತರ. ಯಾರಾದರೂ ನೋಡ್ಕೊಳ್ಳೋದಕ್ಕುಂಟ? ಯಾಕಂದರೆ ಜಾತಕ ಯಾವತ್ತು ತೆಗೆದು ನೋಡ್ಕೊಂಡಂತ ಇವಾಗ ಹೇಳಿದ್ರು ಕೂಡ ನಮ್ಮ ಕರೆಗಾರರಿಗೆ ಇಲ್ಲ ಅಲ್ಲಿ ತೋರಿಸಿದ್ದೀವಿ, ಇಲ್ಲಿ ತೋರಿಸಿದ್ದೀವಿ, ನೋಡ್ಕೋತಿ ಬರ್ಸಿಟ್ಟಿದ್ದೀವಿ ಅಂತಿರೋ ಹೊರತು ಈ ದುರ್ಘಟನೆಗಳಿಗೆಲ್ಲ ಆದಾಗ ಯಾರು ಎಚ್ಚೆತ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅದರಿಂದ ಆಕ್ಸಿಡೆಂಟ್ ಅಂತ ಒಂದು ಆಯಿತು ಅಂದಾಗ ಅವನಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಮಂಗಳ. ಯಾಕಂದರೆ ಆಕ್ಸಿಡೆಂಟ್ ಆಗಬೇಕು, ರಕ್ತ ಬೀಳಬೇಕು. ಅರ್ಥ ಆಯ್ತೇನಮ್ಮ? ಆಕ್ಸಿಡೆಂಟ್ ಆಗಬೇಕು, ರಕ್ತ ಬೀಳಬೇಕು. ಈ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾರಣಕರ್ತಗಳು. ಈಗ ನಾನು ಬರೀ ಒಂದು ಗ್ರಹಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಬೇರೆ ಗ್ರಹಗಳ ಬಗ್ಗೆ ಹೇಳ್ತಾ ಇಲ್ಲ ನಿಮಗೆ. ಒಂದು ಗ್ರಹಗಳ ಬಗ್ಗೆ ಮಂಗಳ ಆಕ್ಸಿಡೆಂಟ್ಗೆ ಅಧಿಪತಿ ಅಂತ ಹೇಳಿದೆ. ಈಗ ಏನೂ ಕಾಯಿಲೆ ಇಲ್ಲ, ಸಡನ್ ಆಗಿ ಆಕ್ಸಿಡೆಂಟ್ ಆಯಿತು, ಆಕಸ್ಮಿಕವಾಗಿ ನಿರೀಕ್ಷೆ ಮಾಡದೆ ಆಕ್ಸಿಡೆಂಟ್ ಆಯಿತು. ಇವತ್ತು ಬೆಡ್ ರಿಟರ್ನ್ ಆಗಿದ್ದಾನೆ. ದೀರ್ಘಾವಧಿ ಆಗಿರತಕ್ಕಂತಹ ಒಂದು ರೋಗಬಾಧೆಗಳು ಶುರು ಆಗಿದೆ. ಆಕ್ಸಿಡೆಂಟ್ ಆದಮೇಲೆ ಚೇತರಿಸ್ಕೊಳ್ತಾ ಇಲ್ಲ ಅಂತಂದರೆ ಆ ಆಕ್ಸಿಡೆಂಟು ಮತ್ತು ರಕ್ತ ವಿಕಾರತೆಗಳಿಗೆ ಇವನೇ ಅಧಿಪತಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಯಾವ ಗ್ರಹದ ಶಾಂತಿಯನ್ನು ನಾವು ಮಾಡೋದ್ರ ಮುಖಾಂತರ ಈ ಥರ ಒಂದು ಅವಘಡಗಳನ್ನು ತಪ್ಪಿಸ್ಕೊಂಡು ನಾವು ಎಸ್ಕೇಪ್ ಆಗ್ಬೋದು ಅಂತಕ್ಕಂಥದ್ದು. ಅದಾದಮೇಲೆ ಗಾಯಗಳು ನೋಡಿ, ಇವತ್ತು ಭಾಳ ಜನ ಹೇಳ್ತಾರೆ ಮಕ್ಕಳುಗಳಾಗಲಿ ದೊಡ್ಡವರಾಗಲಿ ಏನಾದ್ರು ಒಂದು ಗಾಯ ಆಗ್ತಾನೇ ಇರುತ್ತೆ, ವಾಸಿನೇ ಆಗಲ್ಲ. ಒಂದು ಕಡೆ ಗಾಯ ಆಯ್ತು ಅಂದರೆ ಇನ್ನೊಂದು ಕಡೆ, ಇನ್ನೊಂದು ಕಡೆ ಗಾಯ ಆಯ್ತು ಅಂದರೆ ಇನ್ನೊಂದು ಕಡೆ. ಯಾಕಪ್ಪ ಈ ಥರ ಗಾಯದ ಮೇಲೆ ಗಾಯ ಆಗ್ತಿದೆ? ಏನು ರಕ್ತ ಕೆಟ್ಟೋಗಿದೆಯಾ, ಅಥವಾ ಇವನು ಬೀಳೋದು ಹೇಳೋದಿಂದನಾ, ಅಥವಾ ಏನಾದರೂ ವ್ಯತ್ಯಾಸ ಮಾಡ್ಕೊಂಡ ಅಂತ ಭಾಳ ಜನ ಹೇಳ್ತಾರೆ. ಆದರೆ ಲೆಕ್ಕಾಚಾರ ಏನಂದರೆ ಗಾಯಗಳ ಮೇಲೆ ಗಾಯಗಳಾಗ್ತಾ ಇದ್ದಾರೆ. ಇದು ಕಾರಣ ಯಾರು ಅಂತಂದರೆ ಈ ಮಹಾನ್ ಭಾವನೆ ಯಾರು? ಮಂಗಳ ಭಗವಾನ್, ಇವರೇ ಅದಕ್ಕೆ ಅಧಿಪತಿ. ರಕ್ತಸ್ರಾವ ಅಂತ ಕರಿತೀವಿ, ಅಂದರೆ ರಕ್ತ ಹೋಗ್ತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಮೆಡಿಕಲಲ್ಲಿ ಬಹಳ ಅಧ್ಯಯನಗಳು ಮಾಡಿದ್ರು ಕೂಡ ಈ ರಕ್ತಸ್ರಾವಕ್ಕೆ ಸರಿಯಾದಂಥ ಚಿಕಿತ್ಸೆ ಇವತ್ತು ಕಂಡುಹಿಡಿದಿಲ್ಲ. ಎಷ್ಟೋ ಜನ ಪಾಪ ಆಗಾಗ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ರಕ್ತ ಹರಿತಾನೇ ಇದೆ, ಬಾಯಿಂದ ಮೂಗಿಂದ ಮೈಯಿಂದ ರಕ್ತ ಹೋಗ್ತಾನೆ ಇದೆ, ನಿಲ್ತಾನೇ ಇಲ್ಲ ಅದು. ಅಥವಾ ಏನಾದರೂ ಗಾಯ ಆಯಿತು ಅಂತಂದರೆ ಅದು ರಕ್ತ ನಿಂತ್ಕೊಳ್ಳೋದೇ ಇಲ್ಲ, ಅದು ಹೋಗ್ತಾನೆ ಇದೆ, ಎಷ್ಟು ಬ್ಯಾಂಡೇಜ್ ಹಾಕಿದ್ರೂ ಉಕ್ಕಿ ಹರಿತಾ ಇದೆ ಅಂತ ಭಾಳ ಜನ ಹೇಳ್ತಾರೆ. ಕಾರಣ ಏನಂದರೆ ಈ ರಕ್ತಸ್ರಾವಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳ. ಅವನು ರಕ್ತಕ್ಕೆ ಅಧಿಪತಿಯಾಗಿರೋದ್ರಿಂದ ನೀಚನಾಗ್ಬಿಟ್ಟಾಗ ಅವನು ಹರಿಸ್ತಾನೆ ರಕ್ತನ ಅಂತೇಳಿ. ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಅದಾದಮೇಲೆ ಅಲ್ಸರ್. ಭಾಳ ಜನ ಹೇಳ್ತಾರೆ ಗ್ಯಾಸ್ಟ್ರಿಕ್ ಬಂತು, ಗ್ಯಾಸ್ಟ್ರಿಕ್ನ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಅಲ್ಸರ್ ಬಂದ್ಬಿಡ್ತು ಅಂತ ಭಾಳ ಜನ ಹೇಳ್ತಾರೆ. ಅಲ್ಸರ್ ಬರ್ತಕ್ಕಂಥದ್ದು ಈ ಕುಜನ ಪ್ರಾರಬ್ಧ ಕರ್ಮವೇ. ಅದಾದಮೇಲೆ ಗರ್ಭಾಶಯ ತೊಂದರೆಗಳು ಅಂತ ಹೇಳ್ತೀವಿ. ಯೂಟ್ರಸಸ್ನೆಲ್ಲ ತೆಗೆದೇ ಬಿಡ್ತಾರೆ, ಎಷ್ಟೋ ಜನಗಳಿಗೆ ತೆಗೆದು ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ ನಿಮಗೆ. ಯಾಕಂದರೆ ಅಂಗವಿಕಲತೆ ಅಂತಕ್ಕಂಥದ್ದು ಹುಟ್ಟಿದಾರದ ಬರ್ತಕ್ಕಂಥ ಅಂಗವಿಕಲತೆ ಅಲ್ಲ. ನಾವು ಬೆಳೀತಾ ಸಮಯಾನುಸಂದರ್ಭ ಕೆಲವು ವಯಸ್ಸುಗಳಲ್ಲಿ ನಾವು ಕೆಲವು ನಿರ್ದಿಷ್ಟ ಅಂಗಗಳನ್ನು ಊನ ಮಾಡ್ಕೊಂಡಾಗ ಅಥವಾ ನಮ್ಮ ದೇಹದಿಂದ ಬೇರ್ಪಟ್ಟಾಗ ಕೂಡ ಅಂಗವೈಕಲ್ಯತೆ ಅಂತಕ್ಕಂಥ ಬರ್ತದೆ. ಇವ್ರನ್ನ ನಾವು ಅಂಗವಿಕಲ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ಕೈಯಿಲ್ಲ, ಕಾಲಿಲ್ಲ, ಬಾಯಿಲ್ಲ, ಕಣ್ಣಿಲ್ಲ ಅಂಗವಿಕಲ ಅಲ್ಲ. ಒಳಗಿರತಕ್ಕಂಥ ದೇಹಗಳದ್ದು ಕೂಡ ಬೇರ್ಪಟ್ಟಾಗ ಅದು ಅಂಗವಿಕಲತೆ ಅಂತ ಅನ್ಸ್ಕೊಳ್ತದೆ, ಮೋಕ್ಷ ಸಿಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವಿಶೇಷವಾಗಿ ಈ ಯೂಟ್ರಸ್ಸು ಗರ್ಭಾಶಯ ಸಂಬಂಧಪಟ್ಟ ತೊಂದರೆಗಳ ಕಾರಣಕರ್ತ ಆಗಿರ್ತಕ್ಕಂಥ ಕೂಡ ಈ ಮಂಗಳ ಗ್ರಹವೇ. ಯಾಕಂದರೆ ಹೋಗ್ತಾನೇ ಇರ್ತೈತೆ ಬ್ಲಡ್. ಅವಾಗೇನು ಮಾಡ್ತೀನ ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ. ಅಂದರೆ ಇವೆಲ್ಲ ಲೆಕ್ಕಾಚಾರಗಳು ನೋಡಿಕೊಂಡಾಗ ಎಲ್ಲೋ ಒಂದು ಕಡೆ ನಾವು ನಿರ್ದಿಷ್ಟವಾಗಿರ್ತಕ್ಕಂತಹ ಕಾರಣವನ್ನು ಹುಡ್ಕೊಳ್ಳೋದಕ್ಕೆ ನಾವು ಸೋತಿದ್ದೀವಲ್ಲ ಅಂತಕ್ಕಂಥದ್ದು ನಮ್ಮ ವ್ಯಥೆ. ಯಾಕಂದರೆ ಭಗವಂತ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಆದರೂ ಕೂಡ ಅದು ಕಾರಣ ಹುಡ್ಕೊಂಡು ಸರಿಪಡಿಸ್ಕೊಂಡು ಎರಡೂ ಕಡೆ ನೀವು ಡಾಕ್ಟರ್ ಹತ್ರ ಹೋಗಬೇಡಿ, ಆಪ್ರೇಷನ್ ಮಾಡಿಸ್ಕೊಬೇಡಿ ಅಂತ ಹೇಳ್ತಿಲ್ಲ ನಾನು. ತುಂಬ ತೀರಾ ಹದಗೆಟ್ಟೋದಾಗ ಏನು ಮಾಡೋಕ್ಕಾಗತ್ತೆ, ತೆಗಿಲೇಬೇಕಾಗ್ತದೆ. ಆದರೆ ಒಂದು ಸರಿ ಈ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದಾಗ ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮತ್ತು ವೈದ್ಯಕೀಯ ಶಾಸ್ತ್ರದ ಪ್ರಕಾರ ನೋಡ್ಕೊಂಡ್ಬಿಟ್ಟಾಗ 100% ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ಆಘಾತಗಳನ್ನು, ಅಪಘಾತಗಳನ್ನು ಅಥವಾ ಗಂಭೀರ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಕಾರ್ಯಕ್ರಮ ಮುಖಾಂತರ ಹೇಳ್ತಕ್ಕಂಥದ್ದು ನಿಮಗೆ. ಆದರೆ ಇಲ್ಲೇನಾಗುತ್ತೆ ಗೊತ್ತೇ ಆಗಲ್ಲ ನಿಮಗೆ, ಅದಾಯ್ತಲ್ವಾ? ಅದಾದಮೇಲೆ ವಿಶೇಷವಾಗಿ ಅಗ್ನಿ ಅಪಘಾತಗಳು, ಕುಜನಿಂದ ಆಗ್ತಕ್ಕಂಥದ್ದಿನಂದ್ರೆ ಅಗ್ನಿ ಅಪಘಾತಗಳು. ನಾರ್ಮಲಾಗಿ ಅಡುಗೆ ಮಾಡ್ತಿರ್ತೀರಾ, ಸ್ಟವ್ ಬರ್ನ್ ಆಗೋದು, ಕುಕ್ಕರ್ ಬರ್ನ್ ಆಗೋದು, ಅಥವಾ ಮತ್ತೊಂದು ಮಗನ ಏನಾಗಿ ನಿಮಗೆ ಅಗ್ನಿ ತಾಕಿ ಬರ್ತಕ್ಕಂಥ ಕಾಯಿಲೆಗಳು. ಅಗ್ನಿ
ತಾಗಿ ಬರ್ತಕ್ಕಂಥ ಕಾಯಿಲೆಗಳು, ಅಗ್ನಿ ಅವಘಡದಿಂದ ಬರ್ತಕ್ಕಂಥ ಕಾಯಿಲೆಗಳು. ಫ್ಯಾಕ್ಟ್ರಿ ಅಂಟ್ಕೊಂಡ್ಬಿಡುತ್ತೆ, ಬಸ್ಸೇ ಅಂಟ್ಕೊಂಡ್ಬಿಡುತ್ತೆ, ಕಾರೇ ಅಂಟ್ಕೊಂಡ್ಬಿಡ್ತೈತೆ, ವಾಹನಗಳು ಏನು ನೋಡೋದೇ ಇಲ್ಲ, ಎಲ್ಲ ಅಂಟ್ಕೊಂಡ್ಬಿಡ್ತೈತೆ. ಆಯಿತಾ? ಅಂಟ್ಕೊಂಡು ಸಿಕ್ಕಾಕೊಳ್ತಕ್ಕಂಥ ಎಷ್ಟೋ ಜನ, ಕೆಲವರು ಪ್ರಾಣನೇ ಕಳ್ಕೊಳ್ತಾರೆ, ಕೆಲವರು ಆ ಆಘಾತದಿಂದ ಹೊರಗಡೆ ಬರ್ತಾರೆ, ಮೈಯೆಲ್ಲ ಸುಟ್ಟೋಗಿರ್ತೈತೆ. ನೋಡಿ, ಸಡನ್ನಾಗಿ ನಿರೀಕ್ಷೆ ಇಲ್ಲ. ನಮ್ಮ ಫ್ಯಾಕ್ಟ್ರಿ ಹಿಂಗೆ ಆಗುತ್ತೆ ನಮ್ಗೆ ಗೊತ್ತೇ ಇಲ್ಲ, ನಮ್ಮ ಮನೇಲಿ ಹಿಂಗೆ ಆಗುತ್ತೆ ಅಂತ ಗೊತ್ತೇ ಇಲ್ಲ, ನಮ್ಮ ವೆಹಿಕಲ್ ಹಿಂಗೆ ಆಗುತ್ತೆ ಅಂತ ಗೊತ್ತೇ ಇಲ್ಲ. ವಿಜೃಂಭಣೆಯಿಂದ ಪೂಜೆ ಮಾಡ್ತಿರ್ತಾರೆ. ಏನು ಸತ್ಯನಾರಾಯಣ ಸ್ವಾಮಿ ಪೂಜೆ, ವರಮಹಾಲಕ್ಷ್ಮಿ ವ್ರತ ಅದ್ಭುತವಾಗಿ ಎಲ್ಲರೂ ಕರೆದು ಮಾಡ್ತಿರ್ತೀರ. ಒಂದು ಸಣ್ಣ ದೀಪ ಯಾವುದೋ ಒಂದು ಸೀರೆಗೆ ಅಂಟ್ಕೊಂಡು ಅಥವಾ ಅಲಂಕಾರಿತ ವಸ್ತ್ರಗಳಿಗೆ ಸಿಕ್ಕಾಕೊಂಡು ಅಂಟ್ಕೊಂಡು ಇಡೀ ಮನೆಯೆಲ್ಲ ದಗದಗ ಉರಿತಕ್ಕಂಥ ಸಾಕ್ಷಿಗಳನ್ನು ನಾವು ಇತಿಹಾಸಗಳು ನೋಡಿದ್ದೀವಿ. ಎಷ್ಟೋ ಮನೆಗಳು ಇವಾಗೂ ನಡೀತಾ ಇದೆ. ಅದು ಪೂಜೆ ಮಾಡ್ತಾ ಇದ್ದೀವಿ, ಬೆಂಕಿ ಅಂಟ್ಕೊಂಡ್ಬಿಡ್ತು, ಅಪಶಕುನ ಅಂತಾರೆ. ಅದು ಅಪಶಕುನ ಅಲ್ಲ, ಮಂಗಳನ ಪ್ರಭಾವ. ನೋಡಿ, ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಲೆಕ್ಕಾಚಾರಗಳಿದ್ದಾವೆ. ಮನೆ ಗೃಹಿಣಿ ಏನೋ ಸಣ್ಣ ವಿಚಾರ ಅಂತೇಳಿ ಚಾಕು ತಗೊಂಡು ಹಿಂಗೆ ಕುಯ್ಕೊಂತಾಳೆ. ನಾನು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀನಿ ನಿಮಗೆ. ಚಾಕು ತಗೊಂಡು ಹಿಂಗೆ ಕುಯ್ಕೊಂಡ್ಬಿಡೋದು, ನಿರೀಕ್ಷೆನೇ ಇಲ್ಲ. ಏನೋ ಗಂಡ ಅಂದ, ಏನೋ ಮಾತಾಡ್ದ ಗಂಡ, ಅಥವಾ ಅಪ್ಪ ಏನೋ ಅಂದರು, ಅಲ್ಲ ಅಮ್ಮ ಏನೋ ಅಂದರು, ಇಮ್ಮಿಡಿಯೇಟಾಗಿ ಕುಯ್ಕೊಂಡ್ಬಿಡೋದು. ಅಥವಾ ತಲೆನ ತಗೊಂಡೋಗಿ ಗೋಡೆಗೆ ಬರೆದ್ಬಿಡೋದು, ಬ್ಯಾಡ್ ಅಂತ. ಅದು ಏನು ತಗೊಂಡು ಸಿಕ್ಕಿದೆ ಅಷ್ಟು ಬಿಡ್ಕೊಂಡ್ಬಿಡೋದು. ಈ ಥರ ಎಲ್ಲ ಅನಿರೀಕ್ಷಿತವಾಗಿ ಬರ್ತಕ್ಕಂತಹ ಹಲವಾರು ದೈಹಿಕ ಬಾಧೆಗಳು, ದೈಹಿಕ ನ್ಯೂನತೆಗಳು ಕೂಡ ವಿಶೇಷವಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ರಕ್ತಸ್ರಾವ, ಗಾಯಗಳು ಮತ್ತು ಗಂಭೀರ ಸಮಸ್ಯೆಗಳ ಕಾರಣಕರ್ತ ಆಗಿರೋದ್ರಿಂದ ಮಂಗಳ ಬಹಳ ಡೇಂಜರು. ಆದರೆ ನಮಗೆ ನಿರ್ದಿಷ್ಟವಾಗಿ ಇಂಥದ್ದೇ ಸಮಸ್ಯೆ ಇಂತಿಂದ ಬರ್ತಿದೆ ಅಂತಂದಾಗ ಅದು ನೋಡ್ಕೊಳ್ತಕ್ಕ ಲೆಕ್ಕಾಚಾರ ನೋಡ್ಕೋಬೇಕಾಗ್ತದೆ. ಯಾಕಂದರೆ ನಿಮಗೆಲ್ಲ ಒಂದು ಗೊತ್ತಿರಲಿ, ಕುಜ ರಾಹು ಸಂಧಿ ಶಾಂತಿ ಅಂತೇಳಿ ನಾವು ಮಾಡಿಸ್ತೀವಿ. ಕುಜ ಸಂಧಿ ಶಾಂತಿ, ಶುಕ್ರಾದಿತ್ಯ ಸಂಧಿ ಶಾಂತಿ, ಇವೆಲ್ಲ ಬಹಳ ಪರ್ಟಿಕ್ಯುಲರ್ಗೆ ಭಾಳ ಮೇಜರಾಗಿ ಅನ್ವಯ ಆಗ್ತಕ್ಕಂತಹ ದಶಾಕಾಲದಲ್ಲಿ ಬರ್ತಕ್ಕಂಥ ದೋಷಗಳು. ನೋಡಿ, ಮ್ಯಾಕ್ಸಿಮಮ್ 99%, 1% ದೈವಾನುಗ್ರಹ, 99% ಹಾರ್ಟ್ ಅಟ್ಯಾಕ್ ಆಗೇ ಆಗ್ತದೆ. ಯಾರಿಗೆ ಕುಜ ರಾಹು ಸಂಧಿ ಯಾರಿಗೆ ಸಂಯೋಗ ಆಗ್ತದೆ, ಆ ಪರ್ಟಿಕ್ಯುಲರ್ ಟೈಮ್ ಯಾರಿಗೆ ಬರ್ತದೆ ಅವ್ರಿಗೆ 100% ಹಾರ್ಟ್ ಅಟ್ಯಾಕ್ ಆಗೇ ಆಗ್ತದೆ. ತೆಗೆದು ನೋಡಿ, ದಾಖಲೆಗಳು ತೆಗೆದು ನೋಡಿಬೇಕಂದ್ರೆ ಹಾರ್ಟ್ ಅಟ್ಯಾಕು ಕುಜ ರಾಹುಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಕುಜ ಅಂದರೆ ರಕ್ತ, ರಾಹು ಅಂದರೆ ತಡೆ. ಅಂದರೆ ಹೃದಯ ನಾಳದಲ್ಲಿ ಹೋಗ್ತಕ್ಕಂಥ ರಕ್ತಗಳನ್ನು ತಡೆ ಇಡ್ತಕ್ಕಂಥ ಯಾರು? ರಾಹು. ಅಲ್ಲಿಗೆ ಕುಜ ರಾಹು ಎರಡು ಪಾಪಿ ಗ್ರಹಗಳು ಸೇರ್ಕೊಂಡ್ರೆ ಏನಾಗ್ತದೆ? ಹಾರ್ಟ್ ಅಟ್ಯಾಕ್ ಆಗ್ತದೆ ಅಲ್ವೇ ನಮ್ಮ? ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಡಾಕ್ಟ್ರಿಗೆ ಏನಾದರೂ ಗೊತ್ತಿದೆಯಾ ಇದು ಹಾರ್ಟ್ ಅಟ್ಯಾಕ್ಗೆ ಕುಜ ರಾಹು ಅಂತೇಳಿ? ಯಾರು ಗೊತ್ತಿದೆಯಾ? ಚೆಕ್ ಮಾಡ್ಕೊಳ್ಬೇಕಂದ್ರೆ. ಅಂದರೆ ಎಲ್ಲ ಹಾರ್ಟ್ ಅಟ್ಯಾಕ್ಗಳಿಗೂ ಇದೇ ಕಾರಣ ಅಂತ ಹೇಳಕ್ಕೆ ಹೋಗಬೇಡಿ. ಕುಜ ರಾಹು ಸಂಧಿ ಸಂಯೋಗದ ಒಂದು ಟೈಮ್ ಆದರೂ ಕೂಡ ಈ ಕುಜ ರಾಹು ಮತ್ತು ಕುಜ ಕೇತುವಿನ ಸಂಯೋಗಗಳು, ಕುಜ ರಾಹುವಿನ ಜೊತೆಗೆ ಶನಿಯ ಸಂಯೋಗ, ಶನಿಯ ದೃಷ್ಟಿ ಬಿತ್ತು ಅಂತಂದರೆ ಪರಲೋಕವಾಸಿ ಹಾರ್ಟ್ ಅಟ್ಯಾಕ್ ಆದಮೇಲೆ ಇವೆಲ್ಲ ನಡೀತಕ್ಕಂಥದ್ದು ನಡೆಯುವ ಒಂದು ಸಂಭವಗಳು ಇರೋದ್ರಿಂದ ನಾವು ನಿರ್ದಿಷ್ಟವಾದಂಥ ಕಾರಣವನ್ನು ವೈದ್ಯಕೀಯ ಮುಖಾಂತರ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗ್ರಹಗತಿಗಳು ಮುಂಚಿತವಾಗಿ ಹೇಳ್ತದೆ. ಅದಕ್ಕೆ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಯಾರಿಗೆ ಕುಜ ರಾಹು ಸಂಧಿ ಶಾಂತಿ ಪ್ರಾರಂಭ ಆಗ್ತಾ ಇದೆ 6 ತಿಂಗಳು ಮುಂಚಿತವಾಗಿ 6 months ಬಿಫೋರ್ ನೀವು ಈ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಶಾಸ್ತ್ರ ಹೇಳ್ತದೆ. ಅದರಿಂದ 9, 18, 27 ಈ ತಾರೀಕು ಮತ್ತು ಕುಜನ ಪ್ರಾರಬ್ಧ ಕರ್ಮಗಳು ಬಂದ ಸಂದರ್ಭದಲ್ಲಿ ನಾನು ಬರೀ ಜಸ್ಟ್ ನಿಮಗೆ ಕುಜ ಮತ್ತು ರಾಹುದೊಂದೇ ಎಷ್ಟು ಹೇಳಿರೋದು. ಇನ್ನೂ ಹಲವಾರು ಪಾಪಗ್ರಹಗಳ ಸಂಯೋಗ ಆಯಿತು ಅಂದಾಗ ಹಲವಾರು ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಒಂದೊಂದು ಗ್ರಹ ಸಂಯೋಗಗಳು ಕೂಡ ಒಂದೊಂದು ನಿರ್ದಿಷ್ಟವಾದಂಥ ಪ್ರಾಬ್ಲಮ್ಗಳನ್ನು ನಮಗೆ ತಂದುಕೊಡ್ತದೆ. ಇವತ್ತು ಭಾಳ ಜನ ಯಾವಾಗಲೂ ತಲೆನೋವು ಅಂತಿರ್ತದೆ. ತಲೆನೋವು ಏನು ಕಾರಣ ಗೊತ್ತಾ? ಆ ತಲೆನೋವಿಗೆ ಅಧಿಪತಿಯಾಗಿರ್ತಕ್ಕಂಥನೇ ಮಂಗಳ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದು. ಈ ರೀತಿ ಅದಕ್ಕೆ ಕೆಲವೊಂದು ವೈದ್ಯಕೀಯ ಭಾಷೆಯಲ್ಲಿ ಹಲವಾರು ಹೆಸರುಗಳಿಟ್ಕೊಂಡು ಇವತ್ತು ನಾವು ಅನುಭವಿಸ್ಕೋತಿದ್ದೇವೆ ಹೊರತು ಇದಕ್ಕೆ ಕಾರಣ ಏನು ಮಾಡಬೇಕು ಅನ್ನೋದು ನಾವು ಯಾರು ತಿಳ್ಕೊಂಡೇ ಇಲ್ಲ. ಬಟ್ ಭಗವಂತ ಜ್ಯೋತಿಷಾಸ್ತ್ರ ಮುಖಾಂತರ ಎಲ್ಲವನ್ನು ಕೊಟ್ಟಿದ್ದಾನೆ. 9ನೇ ತಾರೀಕು ಅಥವಾ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಂಗಳನ ಪ್ರಭಾವ ಇರತಕ್ಕಂತಹ, ಮಂಗಳನ ನೀಚ ಪ್ರಭಾವ ಇರತಕ್ಕಂತಹ ವ್ಯಕ್ತಿಗಳು ವಿಶೇಷವಾಗಿ ಮಾರ್ಚ್, ಏಪ್ರಿಲ್ ಮತ್ತು ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಇವರು ಬಹಳ ಆಹಾರದಲ್ಲಿ ವಿಶೇಷವಾಗಿ ಈ ಬೀಟ್ರೋಟು, ಬೂದ್ಗುಂಬಳ, ಬಾದಾಮಿ, ದ್ರಾಕ್ಷಿ, ಖರ್ಜೂರ, ಅಂಜೂರ ಇದನ್ನು ಹೆಚ್ಚೆಚ್ಚು ಬಳಕೆ ಮಾಡ್ಕೋಬೇಕು. ಉಷ್ಣ ವಿಕಾರ ಉತ್ಪನ್ನ ಮಾಡ್ತಕ್ಕಂಥ ಆಹಾರಗಳನ್ನು ತಿರಸ್ಕಾರ ಮಾಡಬೇಕು. ಯಾಕಂದರೆ ಆಲ್ರೆಡಿ ನಿಮಗೆ ಉಷ್ಣ ದೇಹ, ಇನ್ನೊಂದಷ್ಟು ಉಷ್ಣ ಆದಾಗ ಏನಾಗ್ತದೆ?
ವ್ಯತ್ಯಾಸಗಳಾಗ್ತದೆ. ಉಷ್ಣ ದೇಹ ಇದ್ದಾಗ ಸಂತಾನ ಭಾಗ್ಯ ಕೂಡ ಇರೋದಿಲ್ಲ. ಎಷ್ಟೋ ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಯಾವುದ್ಯಾವುದೋ ಕ್ಷುಲ್ಲಕ ಕಾರಣಗಳಿಟ್ಕೊಂಡು ಎಷ್ಟೋ ಲಕ್ಷಗಳನ್ನು ಖರ್ಚು ಮಾಡ್ತೀರಾ. ನಿಮ್ಮ ದೇಹ ಪ್ರಕೃತಿ ಮಾಡ್ಕೋಬೇಕು. ಆಮೇಲೆ ದೇಸಿ ತುಪ್ಪವನ್ನು ಜಚ್ಚು ಬಳಕೆ ಮಾಡಬೇಕು. ದೇಸಿ ತುಪ್ಪ ಮಾರ್ಕೆಟಲ್ಲಿ ಹಲವಾರು ತುಪ್ಪಗಳು ಸಿಗ್ತೈತೆ. ಗೀ, ಎಲ್ಲ ಗೀ ಒಂದೇ ಅಲ್ಲ. ಮಾರ್ಕೆಟ್ ಗೀಗಳೇ ಬೇರೆ, ನ್ಯಾಚುರಲ್ ಗೀಗಳೇ ಬೇರೆ. ನ್ಯಾಚುರಲ್ ಗೀ, ದೇಸಿ ಗೀಯನ್ನು ಯೂಸ್ ಮಾಡ್ತಾ ಬನ್ನಿ. ತುಂಬ ಇಂಪ್ರೂವ್ಮೆಂಟ್ ಆಗ್ತಿದೆ. ಅದಾದಮೇಲೆ ವಿಶೇಷವಾಗಿ ಪ್ರತಿ 15 ದಿವಸಗಳಿಗೊಮ್ಮೆ ನೆನ್ಪಿಟ್ಕೊಳ್ಳಿ, ಪ್ರತಿ 15 ದಿವಸಕ್ಕೊಮ್ಮೆ ವಿಶೇಷವಾಗಿ ನೀವೇನು ಮಾಡಬೇಕು, ಆಯಿಲ್ ಬಾತ್ ಮಾಡ್ಕೋಬೇಕು. ಹಿಂದೆಲ್ಲ ನಮ್ಮ ಹಿರಿಯರು ಬಡ್ದು ಎಣ್ಣೆ ಸ್ನಾನ ಮಾಡಿಸ್ತಿದ್ರು. ಈಗ ಯುಗಾದಿಗ ಎಣ್ಣೆ ಸ್ನಾನ ಮಾಡಿದ್ರೆ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ. ಟೈಮ್ ಇಲ್ಲ, ಅವೆಲ್ಲ ಬೇಕಾಗಿಲ್ಲ, ಎಲ್ಲ ಗಲೀಜಾಗ್ಬಿಡುತ್ತೆ. ಹರಳೆಣ್ಣೆ ತಟ್ಟಿ ಅದು ಇದು ಮಾಡಿ ಏನೇನೋ ಮಾಡಿ ಸ್ನಾನ ಮಾಡಿಸ್ತಿದ್ರು. ಆದರೆ ಕೆಲವೊಂದು ಉಷ್ಣ ವಿಕಾರ ಸಂಬಂಧಪಟ್ಟಂಥ ದೇಹ ಪ್ರಕೃತಿಯವರು, ಅದರಲ್ಲೂ ಪಿತ್ತ ಪ್ರಕೃತಿಯವರು ವಿಶೇಷವಾಗಿ 15 ದಿವಸಕ್ಕೊಮ್ಮೆ, ಆ್ಯಕ್ಚುಲಿ ವಾರಕ್ಕೊಂದ್ಸರಿ ಎಣ್ಣೆ ಸ್ನಾನ ಮಾಡಬೇಕು. ಅದು ಬ್ಯಾಲೆನ್ಸ್ ಮಾಡ್ತಾ ಬರ್ತದೆ. ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇವೆಲ್ಲ ಮಾಡ್ತಾ ಬನ್ನಿ. ಇನ್ನು ಬ್ಯಾಲೆನ್ಸ್ ಆಗಬೇಕು, ಅನುಭವ ಆಗಬೇಕು ಇವೆಲ್ಲ ಒಂದ್ಸರಿ ಅಂತಂದರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ವಿಶೇಷವಾಗಿ ಡೇಟ್ ಆಫ್ ಬರ್ತ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರದವರು ಕೈರೇಖೆ ಪ್ರಕಾರ ಹೇಳ್ತಕ್ಕಂಥ ಲೆಕ್ಕಾಚಾರ ತೊಗೊಂಡಾಗ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ಯಾವಾಗಲೂ ಕೂಡ ನಮಗೆ ಗೊತ್ತಿರೋದಿಲ್ಲ ಎಲ್ಲಿಂದ ಎಲ್ಲಿ ಉತ್ಪನ್ನ ಆಗುತ್ತೆ ಅಂತೇಳಿ ಗೊತ್ತಿರೋದಿಲ್ಲ. ಯಾಕಂದರೆ ಕುಜನಿಗೆ 2 ಸ್ಥಾನಗಳು. ಯಾಕಂದರೆ ಇದು ಬಂದು ಮೇಷರಾಶಿ, ಇದು ಬಂದು ವೃಶ್ಚಿಕ ರಾಶಿ. ಮೇಷರಾಶಿ ವೃಶ್ಚಿಕ ರಾಶಿ ಕುಜನಿಗೆ 2 ಸ್ಥಾನಗಳು. ಅದೇ ರೀತಿ ಮೇಷರಾಶಿಯಲ್ಲಿ ಏನಾದರೂ ನಿಮಗೆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಂಟು ಮಾರ್ಕ್ ಬಂದರೆ ತೆಗೆದು ನೋಡ್ಕೊಳ್ಳಿ. ಹಿಂಗೆ ಅಗಲ ಮಾಡಿ ನೋಡ್ಕೊಳ್ತೀರ. ಭಾಳ ಜನ ಈ ಕಾಂಬಿನೇಷನ್ ಗಂಡ ಹೆಂಡತಿ ಲೈನು ಅಂದ್ಕೊಂಡ್ಬಿಡ್ತೀರ. ಇದು 2 ಬೇರ್ಪಟ್ಟರೆ ಗಂಡ ಹೆಂಡತಿ ಚೆನ್ನಾಗಿಲ್ವಂತೆ ಅಂತೇಳಿ ಮಾತಾಡ್ಕೊಳ್ತಾಗ ನಾನು ಕೇಳಿದ್ದೀನಿ. ಇದು ಯಾವ ಗಂಡ ಹೆಂಡತಿ ಲೈನ್ ಇಲ್ಲಿ ಇರಲ್ಲ. ಗಂಡ ಹೆಂಡತಿ ಲೈನ್ ಇರೋದೇ ಬೇರೆ ಕಡೆ, ಆಯಿತಾ. ಇದು ಬುದ್ಧಿ ರೇಖೆ, ಇದು ಆಯುಷ ರೇಖೆ. ಈ ಬುದ್ಧಿ ರೇಖೆ ಆಯುಷ ರೇಖೆ ಮಧ್ಯವಾಗಿರತಕ್ಕಂಥನೇ ಕುಜನ ಸ್ಥಾನ. ಅಲ್ಲಿ ಇಂಟು ಮಾರ್ಕ್ ಬರೋದು, ಕಪ್ಪು ಡಾಟ್ ಇರೋದು, ಮತ್ತು ಆ ಜಾಗದಲ್ಲಿ ದ್ವೀಪ ರೇಖೆ ಇರೋದು, ನಿಮಗೆ ಆ ದೀರ್ಘಾವಧಿ ಯಾವ್ದಾದ್ರು ಒಂದು ಕಾಯಿಲೆ ಕಸರಗಳು ಬರೋದಕ್ಕೆ ಭಾಳ ಸಾಕ್ಷಿಭೂತ ಅಂತ ನೋಡ್ತದೆ. ಇದು ಇಲ್ಲಿಂದ ಸಂಬಂಧಪಟ್ಟ ಒಂದು ರೇಖೆ ಶನಿ ಪರ್ವವನ್ನು ತಲುಪಿದ್ರೆ, ಅಂದರೆ ಕ್ರಾಸ್ ಮಾರ್ಕು ಶನಿ ಪರ್ವವನ್ನು ತಲುಪಿದ್ರೆ ಅಪಘಾತಗಳು ನಡೀತಾನೇ ಇರ್ತೈತೆ. ಇವತ್ತೊಂದು ಅಪಘಾತ ಆಯಿತು, ತಪ್ಪಿಸ್ಕೊಂಡೆ ಅಂತಲ್ಲ, ಇನ್ಯಾವುದೋ ಒಂದು ನಡೀತದೆ. ಭಾಳ ಜನ ಕುಟುಂಬದಲ್ಲಿ ಈ ವರ್ಷ 4-5 ಆಕ್ಸಿಡೆಂಟ್ ಆಗೋಯ್ತಪ್ಪ ನನ್ನ ಮಗನಿಗೆ ಅಂತ ಹೇಳ್ತೀರಾ. ಕಾರಣ ಏನು? ಆಕ್ಸಿಡೆಂಟ್ ಆದಮೇಲೆ ಆಕ್ಸಿಡೆಂಟ್ ಆಗಿ ಅದೇನು ಭಾಳ ಇಷ್ಟಪಟ್ಟು ಆಕ್ಸಿಡೆಂಟ್ ಮಾಡ್ಕೋತಾರ? ಈ ಕರ್ಮ ಫಲಗಳು ಆಕ್ಟಿವೇಟ್ ಮಾಡೋದನ್ನು ನೀವು ತಪ್ಪಿಸಿರಲ್ಲ. ಈ ಕರ್ಮ ಫಲಗಳನ್ನು ನೀವು ನೋಡ್ಕೊಂಡಿರಲ್ಲ. ಆಗೇನಾಗುತ್ತೆ, ಶಾಸ್ತ್ರ ನಂಬಿರ್ತಕ್ಕಂಥ ಯುವ ಜನಾಂಗ ಇವತ್ತು ಇತ್ತೀಚೆಗೆ ತುಂಬ ಜನ ಇದ್ದಾರೆ. ಆದರೆ ಇಂಥ ಅವಾಗ ನಡೆದಾಗ ಕೈಯೋ ಕಾಲೋ ಏನೋ ಮತ್ತೊಂದು ಮಗದೊಂದು ಹೊರಟೋಯ್ತು ಅಂದರೆ ಮತ್ತೆ ಹುಟ್ಟು ಬರ್ತವ ನೋಡಿ. ಇದನ್ನು ಭಾಳ ವಿಶೇಷ ನೋಡ್ಕೋಬೇಕು. ಅದಾದಮೇಲೆ ಆರೋಗ್ಯ ಸಂಚಾರದಲ್ಲಿ ಈ ಶುಕ್ರನ ಮೇಡಿಂದ ಬರ್ತಕ್ಕಂಥ ಬುಧ ರೇಖೆಯಲ್ಲಿ ಯಾವಾಗಲೂ ಕೂಡ ದ್ವೀಪ ರೇಖೆಗಳು ಬರಬಾರ್ದು. ಯಾಕಂದರೆ ಯಾವ ಭಾಗದಲ್ಲಿ ನಾಗಲೇ ಹೇಳಿದೆ ನಿರ್ದಿಷ್ಟವಾದಂಥ ಒಂದು ಆಯುಸ್ ಇದೆ ಇದಕ್ಕೆ ಅಂತೇಳಿ. ಆ ಆಯುಸ್ಸಿನ ಪರಿಮಿತಿಯಲ್ಲಿ ಎಲ್ಲೋ ಒಂದು ಕಡೆ ದ್ವೀಪ ರೇಖೆ ಬಂದಾಗ, ಆ ಒಂದು ವಯಸ್ಸು ಬಂದಾಗ ನಿಮಗೆ ಕಾಯಿಲೆ ಕಸಾಲೆಗಳು ಉತ್ಪತ್ತಿ ಆಗ್ತದೆ ಅಂತೇಳಿ. ಅಲ್ಲಿಗೆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಣ್ತಾರೆ. ಯಾರ ಅಂಗೈ ಈ ರೋಸ ಹೂವಿನ ಬಣ್ಣದಲ್ಲಿರಬೇಕು. ರೋಸ್ ಹೂವು ಇದಕ್ಕೆ ನಾವು ಶಾಸ್ತ್ರ ಪ್ರಕಾರ ಅಂದರೆ ಪಾರಿವಾಳದ ರಕ್ತದ ಬಣ್ಣ ಇರಬೇಕು. ಆ ಕೈ ಹಿಂಗೆ ಅಗಲ ಮಾಡಿದಾಗ ಪಾರಿವಾಳದ ರಕ್ತದ ಬಣ್ಣ ಇರಬೇಕು ಅಂತ ಹೇಳಿದೆ. ಯಾಕೆ ನಮ್ಮ ರಕ್ತಕ್ಕೂ ಪಾರಿವಾಳ ರಕ್ತ ಬಣ್ಣಕ್ಕೂ ತುಂಬ ವ್ಯತ್ಯಾಸ ಇದೆ. ಹಂಗಂತ ಕುಯ್ದು ನೋಡೋಕೆ ಹೋಗ್ಬೇಡಿ. ಆದರೆ ಇಲ್ಲಿ ಇದಕ್ಕೆ ಭಾಳ ಸುಂದರವಾಗಿ ರೋಸ್ ಹೂವು, ಅದನ್ನು ನಾವು ಇಲ್ಲಿ ಪಿಂಕ್ ಕಲರ್ ಅಂತ ಹೇಳ್ತೀವಿ. ಆ ಪಿಂಕ್ ಕಲರ್ನಲ್ಲಿ ಈ ಅಂಗೈ ರೇಖೆ ಹೊಳಿತಾ ಇರಬೇಕು. ಅವಾಗ ಯಾವುದೇ ರಕ್ತ ದೋಷಗಳು ಇಲ್ಲ ಅಂತ. ಅಲ್ಲಲ್ಲೇ ಗಾಯಗಳಾಗೋದು, ಗುಳ್ಳೆಗಳಾಗೋದು, ವ್ರಣಗಳಾಗೋದು ಅದಿದು ಆಯಿತು ಅಂದರೆ ರಕ್ತ ಕೆಟ್ಟಿದೆ ಅಂತ ಅರ್ಥ. ರಕ್ತ ಕೆಟ್ಟಿದೆ ಅಂತಂದರೆ ಇಲ್ಲಿ ಭಾಳ ಅಂಗೈ ಕಾಣಿಸುತ್ತೆ. ಯೆಲ್ಲೋ ಕಲರು, ಬ್ರೌನ್ ಕಲರು, ಮತ್ತು ಅಲ್ಲಲ್ಲೇ ಒಂದು ಕಡೆ ಯೆಲ್ಲೋ, ಅಲ್ಲಲ್ಲೇ ಒಂದು ಕಡೆ ವೈಟು, ಇವೆಲ್ಲ ಒಳಗಡೆಯಿಂದ ನಿಮಗೆ ಕಾಣಿಸುತ್ತೆ. ಭಾಳ ಜನ ಹೇಳ್ತಾರೆ ಏನು ಹಿಂಗಿದೆ ಕೈ ಅಂತೇಳಿ. ಅದಕ್ಕೆ ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ಇಲ್ಲಿದೆ ನಮಗೆ ಆರಾಮಾಗಿ ಗೊತ್ತಾಗುತ್ತೆ. ಆದರೆ ನೋಡ್ಕೊಳ್ಳೋಂಥ ಮನಸ್ಥಿತಿ, ನೋಡ್ಕೊಳ್ತಕ್ಕಂಥ ಜ್ಞಾನೋದಯ, ಮತ್ತು ನಮಗೆ ಸಮಯ ಅದಿಲ್ಲ. ಭಾಳ ಮುಖ್ಯವಾಗಿ ಬೇರೆ ಎಲ್ಲದಕ್ಕೂ ಸಮಯ ಇರ್ತೈತೆ, ಆದರೆ ಇವೆಲ್ಲ ನೋಡ್ಕೊಳ್ತಕ್ಕಂತಹ ವ್ಯವಸ್ಥಿತಿ ನಮ್ಮಲ್ಲಿ ಇಲ್ಲ. ಅದರಿಂದ ಯಾವಾಗ ಪ್ರಾಬ್ಲಮ್ಗಳು ಶುರು ಆಗ್ತದೆ, ಆ ಪ್ರಾಬ್ಲಮ್ ಶುರು ಆದಮೇಲೆ ಅಯ್ಯೋಯ್ಯೋ ಈಗ ಆಗೋಯ್ತಲ್ಲ ಅಂತ ಯೋಚನೆ ಮಾಡೋ ಬದಲು ಮುಂಚಿತವಾಗಿ ನಾವು ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ಮಾಡ್ಕೊಂಡಾಗ ಜ್ಯೋತಿಷಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಕಾಲಮಾನ ದಶೆಗಳ ಬಗ್ಗೆ ಒಂದಷ್ಟು ಅರಿವನ್ನು ಉಂಟು ಮಾಡ್ಕೊಂಡಾಗ ನಮ್ಮಲ್ಲಿ ಈ ಆಘಾತಗಳು ಆಗ್ತಕ್ಕಂಥದ್ದು ನಡೀತದೆ. ಅಥವಾ ಆಘಾತಗಳನ್ನು ನಾವು ನೋಡ್ಕೊಳ್ತಕ್ಕಂಥ ಒಂದು ಸ್ಥಿತಿಗೆ ನಾವು ಬರ್ತೀವಿ. ತಪ್ಪಿಸ್ಕೊಳ್ಳೋದಕ್ಕೆ ಹಲವಾರು ಅವಕಾಶಗಳು ನಮ್ಮಲ್ಲಿದ್ದಾವೆ. ಆದರೆ ವಿಧಿಯ ನಿರ್ಣಯ ಏನಾಗುತ್ತೆ ಅಂದರೆ ಇದು ಹಿಂಗಾಗಬೇಕು, ಹಿಂಗೆ ಮಾಡಬೇಕು ಅಂತ ಇರ್ತದಲ್ವಾ. ಬಟ್ ನಮ್ಗೆ ತಲೆಗೆ ಹೋಗೋದಿಲ್ಲ.
ಅದಕ್ಕೆ ಇವತ್ತು ಎಷ್ಟೋ ಜನ ಹಲವಾರು ದುರ್ಘಟನೆಗಳನ್ನು ಮಾಡ್ಕೊಳ್ತೀವಿ. ಅಗ್ನಿ ಅವಾಗ ನಡೀತಿದ್ರು ಕೂಡ, ಒಂದು ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದರು, ಆಫೀಸಿಗೆ ಬೆಂಕಿ ಬಿದ್ದರು ಕೂಡ, ಮನೆಗೆ ಬೆಂಕಿ ಬಿದ್ದರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಫೈರ್ ಇಂಜಿನ್ ಕರೀತಾರೆ, ಆನ್ ಮಾಡಿಸ್ಬಿಟ್ಟು ಎಲ್ಲ ಶುದ್ಧಿ ಮಾಡಿ ಬಿಟ್ಬಿಡ್ತಾರೆ. ಯಾಕಾಯಿತು ಮತ್ತೆ ಇದನ್ನು ಪುನರಾವರ್ತನೆ ಆಗತ್ತಾ? ನೋಡಲ್ಲ. ಯಾರೊಬ್ರು ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ತಿದ್ದಾರೆ, ಕರೆಂಟಿಂದ ಮೈ ಮುಖ ಎಲ್ಲ ಸುಟ್ಕೊಂಡಿರ್ತಾರೆ, ಪಾಪ ಸುಟ್ಕೊಂಡು ಹೊಟ್ಟೆ ಹೋಗಿರ್ತಾರೆ ಎಷ್ಟೋ ಜನ. ಆ ಥರ ಆ ಸುಡುವಿಕೆ, ಆ ಅಗ್ನಿ ಅವಘಡ ಕೂಡ, ಅದು ಕೂಡ ಕರೆಂಟಿಂದ ಆಗ್ತಕ್ಕಂಥ ಅಗ್ನಿ ಅವಘಡ ಕೂಡ ಕುಜನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳೇ. ಬಟ್ ಅದು ಯಾಕಾಯಿತು ನನ್ನ ಯಜಮಾನನಿಗೆ, ಮುಂದೆ ಏನಾದರೂ ಪುನರಾವರ್ತನೆ ಆಗತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಯಾವ ಕುಟುಂಬದವ್ರು ಕೂಡ ನೋಡ್ಕೊಳ್ಳಲ್ಲ. ಒಂದ್ಸರಿ ಆಯ್ತಾ, ಹಾಸ್ಪಿಟ್ಲಿಗೆ ಹಾಕು, ಚಿಕಿತ್ಸೆ ತಗೋ, ರೆಡಿ ಮಾಡ್ಕೊ, ಬನ್ನಿ ಹೋಗಪ್ಪ ಕೆಲಸಕ್ಕೆ, ಅಷ್ಟೇ. ಬಟ್ ಏನಕ್ಕಾಯ್ತು ಇದು ಯಾರೂ ತಿಳ್ಕೊಳ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿ ಮಾಡೋದಿಲ್ಲ. ಒಂದು ವಿವಾಹ ಮಾಡ್ತೀರಾ, ವಿಚ್ಛೇದನ ಆಯ್ತಾ, ಕುಜದೋಷದಿಂದ ವಿವಾಹ ವಿಚ್ಛೇದನ ಆಯ್ತಾ, ಅದೊಂದು ದೊಡ್ಡ ಕಾಯಿಲೆ, ಅದು ಮಾನಸಿಕ ಕಾಯಿಲೆ. ಆಯ್ತಾ, ಈ ವಿಚ್ಛೇದನ ಆಯ್ತಾ, ಬಿಡು ಆಗಿದ್ದಾಯ್ತು, ಯಾರೋ ಒಳ್ಳೊಳ್ಳೆ ಸಿಕ್ಲಿಲ್ಲ ನಿನಗೆ, ಒಳ್ಳೊಂದು ಸಿಕ್ಲಿಲ್ಲ, ಆಯ್ತಾ ಇನ್ನೊಂದು ಮದುವೆ ಮಾಡ್ಕೊ, ಸೆಟ್ಲ್ ಆಗಿ ಹೋಗು ಅಂತ ಹೇಳ್ಬಿಡ್ತೀರಾ. ಬಟ್ ಯಾಕಾಯ್ತು ಅಂತ ಒಬ್ಬರು ನೋಡ್ಕೊಳ್ಳಲ್ಲ. ಈ ರೀತಿ ಮನಸ್ಥಿತಿ ನಮ್ಮಲ್ಲಿ ಇರೋದ್ರಿಂದ ವಿಧಿ ಬಹಳ ಚೆನ್ನಾಗಿ ನಮ್ಮ ಜೀವನದಲ್ಲಿ ಆಟ ಆಡ್ತಾ ಇದೆ. ಎಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿದೆ, ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ನೋಡ್ಕೊಳ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಇರಲಿರೋದ್ರಿಂದ ನಡೀತಾ ಇರ್ತದೆ, ಅನುಭವಿಸ್ತಾ ಇರ್ತಾರೆ. ಇವೆಲ್ಲ ಪ್ರಾರಬ್ಧ ಕರ್ಮಗಳು ಮೊದಲೇ ನಿರ್ಣಯ ಆಗಿರೋದ್ರಿಂದ, ಅದಕ್ಕೆ ಬೆಳ್ಳಿಚಲ್ತಕ್ಕಂಥ ಜ್ಯೋತಿಷಾಸ್ತ್ರವನ್ನು ಕಡೆಗಣಿಸಿರೋದ್ರಿಂದ ಇವೆಲ್ಲ ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡ್ತಾ ಇದ್ದೀವಿ. ಇದು ಆಗಬಾರ್ದು ಅಂದರೆ ಏನು ಮಾಡಬೇಕು? ಜಾತಕವನ್ನು ಬರೆಸಿ, ಜಾತಕ ಇರತಕ್ಕಂಥ ಜನ್ಮದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ, ಕಾಲದೋಷ ನೋಡ್ಕೊಳ್ಳಿ, ಆರೋಗ್ಯ ಭಾಗ್ಯವನ್ನು ಸಂಪಾದನೆ ಮಾಡಿ. ಮೊದಲನೇ ಭಾಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ.